ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಬುಧವಾರದ ವ್ಲಾಗ್ ಆಗಿರ್ತೈತೆ ನೋಡ್ರಿ. ಬುಧವಾರ ದಿನ ಅಂದ್ರೆ ಭಾರತ್ ಹುಣ್ಣಿಮೆ ಇತ್ತು ಇವತ್ತು. ಹುಣ್ಣಿಮೆ ಇರೋದ್ರಿಂದ ಫಸ್ಟ್ ನಾನು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಕತ್ತೀನಿ ರೀ. ಇವತ್ತು ಏನೇನು ಮಾಡೀನಿ ಅಂತೇಳ್ಬಿಟ್ಟು ಹುಣ್ಣಿಮೆ ದಿವಸ ಅಡುಗೆ ಅಂತೇಳ್ಬಿಟ್ಟು ಶೇರ್ ಮಾಡಕತ್ತೀನಿ ರೀ. ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ. ಯಾರೇನು ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ ಫ್ರೆಂಡ್ಸ್. ಆಮೇಲೆ ಇವತ್ತು ಹೊಸ್ತಿಲ ಹತ್ರ ಯಾವ ರೀತಿ ರಂಗೋಲಿ ಹಾಕಿನ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಸ್ಮಾಲಾಗಿ ಒಂದು ಡಿಸೈನ್ ತೆಗ್ದೀನಿ ರೀ. ಅದು ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಂಡೀನಿ ರೀ. ನೋಡಿ ಬರ್ರಿ ಫ್ರೆಂಡ್ಸ್. ಫಸ್ಟ್ ಒಂದು ಸೂಪರಾಗಿರೋ ಒಂದು ಡಿಸೈನ ನೋಡ್ಕೊಂಬರ್ರಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ಒಂದು ಡಿಸೈನ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ ರಂಗೋಲಿದು. ಫಸ್ಟ್ ನಾನು ಇಲ್ಲಿ ಬ್ಯಾಳಿಗೆ ಇಡಾಕತ್ತೀನಿ ನೋಡ್ರಿ. ಯಾಕಂತಂದ್ರೆ ಇವತ್ತು ಭಾರತ್ ಹುಣ್ಣಿಮೆ ದಿವಸ ಒಂದು ಸಣ್ಣ ಚಹಾ ತೊಟ್ಕೋದನ್ನಷ್ಟು ಅದಾಗಲಿ ಬ್ಯಾಳೆ ಹಾಕಿ ನಾವು ಹೋಳಿಗೆ ಅಥವಾ ಕಡಬಾತ್ರ ಮಾಡ್ಬೇಕಂತಂತಾರೆ. ಯಾವ ಹುಣ್ಣಿಮೆ ನಾವು ಪಾಲಿಸ್ತೀವೋ ಗೊತ್ತಿಲ್ಲ, ಈ ಭಾರತ್ ಹುಣ್ಣಿಮೆ ನಾವು ಪಾಲಿಸ್ಲೇಬೇಕಾಗ್ತೈತೆ ರೀ. ಹಿಂಗಾಗಿ ನಾವು ಪರ್ಡೆ ಎಲ್ಲ ತುಂಬ್ತಾರೆ ಎಣ್ಣೆಯೊಳಗೆ. ಅದರಲ್ಲಿ ನಮ್ಮ ಅತ್ತೆಯವರ ಮೂರೊಳಗೆಲ್ಲ ಅವ್ರು ಮಾಡ್ತಾರೆ. ನಾನೇನು ಇಲ್ಲಿ ಮಾಡೋಕ್ಕೆ ಹೋಗಲ್ಲ, ಬೇರೆ ಮತ್ತೇನು ಅಂತೇಳ್ಬಿಟ್ಟು ಊರಿಗೆ ಹೋಗಿದ್ವಿ ಅಂದ್ರೆ ಅಲ್ಲೇ ನಾವು ಬೇವೆಲ್ಲ ಇಳಿಸ್ಕೊತೀವಿ ರೀ. ಈಗೇನ ನಾವು ಹೋಗಿಲ್ಲಲ್ಲ, ಹಿಂಗಾಗಿ ಸ್ವಲ್ಪ ಕಡುಬೆಲ್ಲ ಮಾಡಿಬಿಟ್ಟು ಹೂರ್ಣದ ಕಡುಬೆಲ್ಲ ಮಾಡ್ತೀವಿ ರೀ. ಮಾಡ್ಕೇಸಿ ಕಾಯಿ ಹೊಡೆದ್ಬಿಟ್ರೆ ಆಯ್ತು ಮನೆಯೊಳಗೆ ಎಲ್ಲಮ್ಮ ದೇವಿಗೆ ಅಂಥೇಳಿ ಇವತ್ತು ಮಾಡಾಕತ್ತೀನಿ ನೋಡ್ರಿ. ನಾನು ಒಂದು ಗ್ಲಾಸ್ನಷ್ಟು ಬ್ಯಾಳೆ ಕುದಿಸ್ಕೊತಿದ್ದೆ ರೀ ಸ್ವಲ್ಪ ನಾನು. ಈಗ ಬ್ಯಾಳೆ ಕುದಾದ್ಮೇಲೆ ಒಂದು ಗ್ಲಾಸ್ ಕಡ್ಲೆಬೇಳೆಗೆ ರೀ ಒಂದು ಗ್ಲಾಸ್ ಕರೆಕ್ಟಾಗಿ ನಾನು ಬೆಲ್ಲನ ಹಾಕ್ಕೊಂಡೀನಿ ರೀ. ಅದನ್ನು ಈಗ ಕುದಿಸ್ಕೊಂಡೀನಿ ರೀ. ಚೆಂದಂಗೆ ಅದನ್ನು ಹೂರಣ ರೆಡಿ ಮಾಡ್ಕೋಬೇಕಾಗ್ತೈತೆ ನೋಡಿರಿ. ಅಂದ್ರೆ ಭಾಳ ಹಣ್ಣಂಗೆ ಕುದಿಸ್ಕೊಂಡಿದ್ದೆ ರೀ ನಾನು. ಅಂದರೂ ನೋಡಿರಿ ಬೆಲ್ಲ ಹಾಕಿದ್ಮೇಲೆ ಬೆಲ್ಲದೊಳಗೆ ಮಿಕ್ಸ್ ಮಾಡ್ತೀವಿ ನೋಡಿರಿ ನಾವು ಬ್ಯಾಳಿನ, ಮತ್ತು ಕಬ್ಬಿರ್ದಂಗಾಗಿ ಫುಲ್ ಇದಾಗ್ಬಿಡ್ತಾವೆ ರೀ. ಹೀಗಾಗಿ ಸ್ವಲ್ಪ ಬ್ಯಾಳಿನ ಚೆಂದಂಗೆ ಕುದಿಸ್ಕೋಬೇಕಂತ ಹೇಳ್ತೀನಿ ರೀ, ಅಂದ್ರೆ ಚೆಂದಂಗೆ ಬರ್ತೈತೆ ರೀ. ಈಗ ಅದೆಲ್ಲ ರೆಡಿ ಆದಮೇಲೆ ನಾನು ಇದು ಹೂರಣ ಮಾಡ್ಕೊಕತ್ತೀನಿ ನೋಡಿರಿ. ಒಂದು ಸಾಣಿಗೆ ತೊಗೊಂಡು ಆ ಸಾಣಿ ಒಳಗೆ ಈ ರೀತಿ ಮಾಡಾಕತ್ತೀನಿ ರೀ. ಮಿಕ್ಸರ್ಗೆಲ್ಲ ಹಾಕ್ತಾರೆ ಜಾಸ್ತಿ ಜನ. ಮಿಕ್ಸರ್ಗೆ ಹಾಕೋದ್ರಿಂದ ಸಣ್ಣಂಗೆ ಆಗಂಗಿಲ್ಲ ಅದು, ಆಮೇಲೆ ಟೇಸ್ಟ್ ಸರಿ ಬರೋಲ್ಲ. ಈ ರೀತಿ ಈಗ ಸಾಣಿಗೆಲ್ಲ ಕಡೆ ಅಂತ ಸಿಗ್ತಾವೆ ರೀ. ಸಾಣಿಗೆ ಒಳಗೆ ಈ ರೀತಿ ಚರಿಗಿನೋ ಅಥವಾ ಏನಾರು ಕಲ್ಲದು ಏನಾರು ಇದ್ರೆ ಈ ರೀತಿ ಗ್ಲಾಸ್ ಅಥವಾ ಏನೋ ತೊಗೊಂಡು ಈ ರೀತಿ ನಾವು ರುಬ್ಕೊಳ್ಬಹುದು. ರುಬ್ಬ ಕಲ್ಲದು ಏನಾರು ಇದ್ರೆ ಈಗ ಚೆಂದ ನೀಟಾಗಿ ಸಣ್ಣದಿರ್ತಾರೆ ನೋಡ್ರಿ ಕಲ್ಲಿಂದ. ಆ ರೀತಿ ಏನಾರು ತೊಗೊಂಡ್ಬಿಟ್ಟು ಈ ಥರ ರುಬ್ಕೊಂಡ್ರೆ ಈಸಿಯಾಗಿ ಒಂದು 5 ನಿಮಿಷದಲ್ಲೇ ಆಗೋಗ್ತೈತೆ ರೀ. ಈ ಮಿಕ್ಸರೊಳಗೆ ಭಾಳ ಒಂದು 10-15 ನಿಮಿಷ ತನಕ ಭಾಳ ಉದ್ದಾಡಬೇಕಾಗ್ತೈತೆ ರೀ. ಹೀಗಾಗಿ ಅದು ಟೇಸ್ಟು ಬರೋದಿಲ್ಲ, ಆಮೇಲೆ ನೀಟಂಗೆ ಅದು ಸಣ್ಣ ಆಗೋದೂ ಇಲ್ಲ ರೀ. ಅದಕ್ಕೆ ಈ ರೀತಿಯೇ ಮಾಡ್ರಿ ಅಂತ ನಾನು ಹೇಳ್ತೀನಿ ರೀ. ಆಲ್ಮೋಸ್ಟ್ ಜನ ಮಾಡ್ಲಿಕ್ಕತ್ತಾರೆ ಈಗೆಲ್ಲ ಜಾಸ್ತಿ ಈ ಥರ ಸಾಣಿಗೆ ತೊಗೊಂಡ್ಬಿಟ್ಟು. ಅಂದ್ರೆ ಕೆಲವರೆಲ್ಲ ಮಿಕ್ಸರ್ಗೆ ಹಾಕ್ತಾರೆ, ನಾನು ಜಾಸ್ತಿ ಜನ ನೋಡೀನಿ. ಅದಕ್ಕಂಥೇಳಿ ನಾನು ಹೇಳಕತ್ತೀನಿ ರೀ ಅಷ್ಟೇ ಫ್ರೆಂಡ್ಸ್. ಈಗ ಹೂರಣದೆಲ್ಲ ರೆಡಿ ಆಯಿತು. ಆಮೇಲೆ ಯಾಲಕ್ಕಿನ ಬೆಲ್ಲದಾಗೇನು ಬೇಳೆ ಕಲಿಸ್ತಿರ್ತೀವಿ ನೋಡ್ರಿ ನಾವು, ಆ ಟೈಮ್ದಲ್ಲೇ ನಾವು ಜಾಸ್ತಿ ಯಾಲಕ್ಕಿನ ಪೌಡ್ರ್ ಮಾಡಿ ಹಾಕೋತಿದ್ದೀವಿ ರೀ ನಾವು ಫಸ್ಟೆಲ್ಲ. ಆಮೇಲೆ ನಮ್ಮ ಅಕ್ಕ ಹೇಳಿದರು
ಇಲ್ಲ ಈ ರೀತಿ ಹೂರಣ ಎಲ್ಲ ರೆಡಿ ಆದಮೇಲೆ ಎಂಡಿಗೆ ನಾವು ಈ ರೀತಿ ಏಲಕ್ಕಿನ ಜಾಸ್ತಿ ಹಾಕ್ಕೊಂಡು ಅಥವಾ ಸೋಪಿದ್ರೆ ಸೋಂಪನ್ನು ಹಾಕೋಬೋದು ರೀ. ಹಾಕ್ಕೊಂಡು ಚೆಂದಂಗೆ ಅದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಹಾಕೋದ್ರಿಂದ ನಾವು ತಿನ್ಬೇಕಾದ್ರೆ ಅದೆಲ್ಲ ಫ್ಲೇವರ್ ಬರುತ್ತೆ ರೀ ಏಲಕ್ಕಿದು ಆಮೇಲೆ ಸೋಪೆಲ್ಲ ಹಾಕೊಂಡ್ರೆ ಅದು ಟೇಸ್ಟ್ ಚಲೋ ಅನಿಸ್ತೈತಿ. ಚಲೋ ಆಗ್ತದೆ ಅಂತಂದಾಗಿಂದ ನಾನು ಈ ರೀತಿ ಮಾಡ್ಕೊತೀನಿ. ನಿಜವಾಗ್ಲೂ ರೀ ಅದು ಟೇಸ್ಟ್ ಚಲೋ ಅನಿಸ್ತೈತಿ. ಅದಕ್ಕೆ ಯಾರು ಹೂರಣ ರುಬ್ಬೋಕ್ಕಿಂತ ಮುಂಚೆನೇ ಬೆಲ್ಲದ್ರೊಳಗೆ ಹಾಕಿ ಕುದಿಸ್ತಿರ್ತೀವಿ ನೋಡಿರಿ, ಆವಾಗ ಏನಾರು ಹಾಕ್ತಿದ್ರೆ ಪ್ಲೀಸ್ ಆ ಥರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ. ಈ ರೀತಿ ಹೂರಣ ರುಬ್ಕೊಂಡು ಆದಮೇಲೆ ಹಾಕ್ರಿ, ಭಾಳ ಚಂದ ಟೇಸ್ಟ್ ಬರ್ತೈತಿ ತಿನ್ಬೇಕಾದ್ರೆ. ಹಿಂಗಾಗಿ ನಾನು ಆ ರೀತಿನೇ ಮಾಡಕತ್ತೀನಿ ನೋಡಿರಿ. ಈಗ ಏಲಕ್ಕಿ ಒಂದು 5-6 ಏಲಕ್ಕಿ ತೊಗೊಂಡಿದ್ದೆ. ನಾನು ಏಲಕ್ಕಿನ ಈ ರೀತಿ ಜಜ್ಕೋಕತ್ತೀನಿ ರೀ, ಸಣ್ಣ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ನಾನು ಅದೇನು ಬಸ್ಕೊಂಡಿರ್ತೀವಿ ನೋಡಿರಿ, ಬ್ಯಾಳೆ ಬಸ್ಸದು ನೀರನ್ನೇ ಕುದ್ಸಕ್ಕೆ ಇಟ್ಟಿದ್ದೆ ನಾನು. ಕಟ್ಟಿನ ಸಾರು, ಅದ್ರ ಕಟ್ ಅಂತ ಕರಿತೀವಿ ರೀ ನಾವು. ಆ ಕಟ್ಟನ್ನ ನಾನು ಒಂದು 2 ಟೊಮೆಟೊ ಹಾಕೊಂಡು ಸೈಡಿಗೆ ಹಾಗೆ ಕುದ್ಸಕ್ಕೆ ಇಟ್ಟಿದ್ದೆ ರೀ, ಅದನ್ನು ಸಾರು ಮಾಡಿಬಿಡ್ಬೇಕಂತೇಳಿ. ಫಸ್ಟ್ ಈ ಹೂರಣ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ ರೀ, ಬೆಳ್ಳುಳ್ಳೆಲ್ಲ ಸುರಿತೀವಿ ನೋಡಿರಿ, ಅದ್ರ ಫ್ಲೇವರೆಲ್ಲ ಇದಕ್ಕೇನೋ ಇದಾಗ್ತದೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೇನು ಮುಟ್ಟಕ್ಕೆ ಹೋಗಂಗಿಲ್ಲ. ನಾನು ಫಸ್ಟ್ ಈ ಹೂರಣ ರೆಡಿ ಮಾಡಿ ಸೈಡ್ ಇಟ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಫಸ್ಟ್ ನಾನು ಇದೆಲ್ಲದಕ್ಕಿಂತ ಮುಂಚೆ ಬ್ಯಾಳಿಗೆ ಇಡಬೇಕಾದ್ರೆ ನಾನು ಗೋಧಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಚೆಂದಂಗೆ ಕಲಸಿ ಇಟ್ಬಿಟ್ಟಿದ್ದೆ ರೀ ನಾನು ನೆನೆಯಿಲ್ಲ ಅಂತ ಹೇಳ್ಬಿಟ್ಟು. ಈಗ ಹೂರಣ ರೆಡಿ ಆದಮೇಲೆ ಈಗ ಟೊಮೆಟೊನ ಕುದ್ದಿದ್ದೀವಿ ರೀ, 2 ಟೊಮೆಟೊ, ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿನಿ ರೀ ನಾನು. ಸಣ್ಣ ಸೈಜ್ ಐತೆ ನೋಡಿರಿ, ಅದು ಒಂದು ಅರ್ಧ ಹೋಳಷ್ಟು ತೊಗೊಂಡಿನಿ. ಅದನ್ನು ಕಟ್ ಮಾಡ್ಕೊಕತ್ತೀನಿ ರೀ. ಕಟ್ ಮಾಡಾದ್ಮೇಲೆ ರೀ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕಾರಣ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಾರಣ ಹಾಕ್ಕೊಂಡು ಚೆಂದಾಗಿ ಇದನ್ನು ಭಾಳ ನುಣ್ಣಂಗೇನು ರುಬ್ಕೊಂಗಿಲ್ಲ ರೀ, ಸ್ವಲ್ಪ ತರಿಯಾಗಿರ್ಬೇಕಷ್ಟೇ ಇದು. ಈಗ ಇದು ರೆಡಿ ಆದಮೇಲೆ ಈಗ ಸಾರು ಒಗ್ಗರಣೆ ಮಾಡಕತ್ತೀನಿ ನೋಡಿರಿ. ನಾನು ಯಾವ ರೀತಿ ಮಾಡ್ತೀನಿ ಕಟ್ಟಿನ ಸಾರು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ. ನಿಮಗೂ ಇಷ್ಟ ಆದ್ರೆ ನೀವು ಇದನ್ನು ಈ ರೀತಿ ಮಾಡಿರಿ, ಆ ಟೇಸ್ಟ್ ಯಾವ ರೀತಿ ಬರ್ತದೆ ಅಂತ ಹೇಳ್ಬಿಟ್ಟು ನನಗೂ ತಿಳಿಸ್ರಿ. ನಾನಂದ್ರೆ ಈ ರೀತಿ ಮಾಡ್ತೀನಿ ರೀ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊಂಡಿದ್ದೆ ರೀ ನಾನು. ಹಾಕ್ಕೊಂಡಾದ್ಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಕಟ್ಟಿನಿತ್ತು ನೋಡಿರಿ, ಅದಕ್ಕೆ ಕಟ್ಟನ್ನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಿ ನೋಡಿರಿ ನಾವು, ಕೊಬ್ಬರಿ ಎಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಕತ್ತೀನಿ ನೋಡಿರಿ. ಇದು ನಾವು ಹೂರಣ ಏನು ರುಬ್ಕೊಂಡಿರ್ತೀವಿ ನೋಡಿರಿ, ಅದರೊಳಗೆ ನಾನು ಕಟ್ಟನ್ನು ಹಾಕಿದ್ದೆ. ಸ್ವಲ್ಪ ಅದೆಲ್ಲ ಸೈಡಿಗೆ ಹೂರಣ ಎಲ್ಲ ಹತ್ತಿರ್ತದೆ, ಅದೆಲ್ಲ ಅದ್ರೊಳಗೆ ಮಿಕ್ಸ್ ಹಾಕೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಹುಣಸೆಹಣ್ಣು ನೆನೆ ಇಟ್ಟಿದ್ದೆ ಫಸ್ಟ್ ನಾನು. ಅದಕ್ಕೆ ಈಗ ಹುಣಸೆ ಹುಳಿನ ಹಾಕಕತ್ತೀನಿ ನೋಡಿರಿ. ನಮ್ಗೆ ಎಷ್ಟು ಬೇಕಾಗುತ್ತೋ ಹುಳಿ ನೋಡ್ಕೊಂಡ್ಬಿಟ್ಟು ಹುಣಸೆಹಣ್ಣು ಹಾಕೋಬೇಕ್ರಿ ಇದ್ರೊಳಗೆ. ಆಮೇಲೆ ಕೆಲವೊಬ್ರು ಜಾಸ್ತಿ ಜನ ಇದಕ್ಕೆ ಬೆಲ್ಲನ ಹಾಕ್ತಾರೆ ಸಾರು ಮಾಡ್ಬೇಕಾರೆ. ಬೆಲ್ಲ ಹಾಕ್ಲಿಕ್ಕೆ ಹೋಗ್ಬಾರ್ದು ರೀ, ಇದಕ್ಕೆ ಹೂರಣನೇ ಹಾಕಬೇಕು. ಹೂರಣ ಹಾಕಿದ್ರೇ ಟೇಸ್ಟ್ ಬರ್ತದೆ ರೀ ಸಾರಿಗೆ ಭಾರಿ. ಬೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಮಗೂ ಗೊತ್ತಿಲ್ದಿರೋ ನಾನು ಬೆಲ್ಲನೇ ಹಾಕ್ತಿದ್ದೆ ರೀ, ಅದಕ್ಕೆ ಹೇಳಕತ್ತೀನಿ ರೀ. ಭಾಳ ಜನನೂ ಹಂಗೆ ಹಾಕ್ತಾರೆ ರೀ. ಅದಕ್ಕೆ ಬೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ. ಹೂರಣನೇ ಹಾಕಬೇಕು. ನಮ್ಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಲೈಟ್ ತಿಂತಿದ್ದೀವಿ ಅಂದ್ರೆ ಸ್ವಲ್ಪ ಹಾಕೋಬೋದು ರೀ ಬೆಲ್ಲ. ಆಮೇಲೆ ನಮಗೆ ತಿಳಿ ಎಷ್ಟು ಬೇಕಾಗುತ್ತೆ ನೋಡ್ಕೋಬೇಕು ರೀ. ಭಾಳ ಗಟ್ಟಿ ಆದ್ರೆ ಈ ಸಾರು ಸರಿ ಅನಿಸಲ್ಲ, ಕಟ್ಟಿನ ಸಾರು ಸ್ವಲ್ಪ ತಿಳಿನೇ ಇರಬೇಕು. ಆಮೇಲೆ ಹಿಟ್ಟು ಚೆಂದ ನೆಂದಿತ್ತು. ಆಮೇಲೆ ನಾನು ಇಷ್ಟೊಂದು ಹಿಟ್ಟು ಯಾಕೆ ನೆದೀನಂದ್ರೆ ಚಪಾತಿನೂ ಮಾಡ್ಬೇಕಾಗಿತ್ತು ರೀ ನಾನು, ಅದಕ್ಕೆ ಚಪಾತಿಗಾಗುತ್ತೆ. ಆಮೇಲೆ ಈ ಕಡೆ ಕಡುಬು ರೆಡಿ ಮಾಡ್ಕೋಬೋದು ಅಂತೇಳಿ ಈಗ ಕಡುಬು ರೆಡಿ ಮಾಡಕತ್ತೀನಿ ನೋಡಿರಿ. ಫಸ್ಟ್ ಸಣ್ಣ ಸಣ್ಣ ಹುಳಿ ಮಾಡ್ಕೋಬೇಕಾಗ್ತೈತೆ ರೀ. ಅಂದ್ರೆ ಅಡಿಕೆ ಇರ್ತಾವೆ ನೋಡಿರಿ, ಅಡಿಕೆ ಅಷ್ಟು ನಾವು ಹಿಟ್ಟು ತೊಗೋಬೇಕು. ಹಿಟ್ಟು ತೊಗೊಂಡು ಈ ರೀತಿ ಎಣ್ಣೆ ಹಚ್ಚಿ ನಾವು ತಿಡ್ಕೋಬೇಕಾಗ್ತೈತೆ ರೀ. ಭಾಳ ದೊಡ್ಡ ದೊಡ್ಡದೇನು ತಿಡ್ಕೊಬಾರ್ದು, ಅಷ್ಟೇ ಸಣ್ಣ ಸಣ್ಣ ಎಲೆ ಮಾಡ್ಕೋಬೇಕು ನೋಡಿರಿ. ಜಾಸ್ತಿ ದೊಡ್ಡ ಮಾಡ್ತಾರೆ ಸರಿ ಅನಿಸಲ್ಲ ತಿನ್ನೋಕೆ. ಇದಕ್ಕಿಂತ ಸಣ್ಣ ಸಣ್ಣ ಮಾಡ್ತಾರೆ ಎಷ್ಟೋ ಜನ, ಅದಕ್ಕೆ ಚಂದ ಅನಿಸ್ತೈತೆ ರೀ. ಅದಕ್ಕೆ ನಾನು ಮಾಡಾಕತ್ತಿದ್ದೆ. ನನಗೆ ಅಷ್ಟೊಂದು ಇದು ಮಾಡೋಕೆ ಬರಲ್ಲ ರೀ, ಅಂದ್ರೆ 50-50 ಮಾಡ್ತೀನಿ ರೀ, ಬರಲ್ಲ ಅಂತಲ್ಲ. ಬಟ್ ನನಗಿನ್ನ ಪರ್ಫೆಕ್ಟ್ ನಮ್ಮನೆಯವ್ರು ಮಾಡ್ತಾರೆ. ಅದಕ್ಕೆ ನಮ್ಮನೆಯವ್ರು ಆಫೀಸ್ಗೆ ರೆಡಿ ಆಗಿದ್ದರು. ಅದಕ್ಕೆ ಅವರು ಸರಿ ನಾನು ಮಾಡಿಕೊಡ್ತೀನಿ, ನನಗೆ ಎಲ್ಲಿ ತಿಡ್ಕೊಡು ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾನು ಒಂದು ಮಾಡಿದೆ. ಆದಮೇಲೆ ನೆಕ್ಸ್ಟ್ ಅವರು ಎಲ್ಲ ಇದು ಮಾಡಿಕೊಟ್ರೆ ಅದನ್ನು ನಾನು ಎಲ್ಲಿ ತೀಡಿ ಕೊಟ್ಟೆ ಅವರಿಗೆ. ನಾನು ಎಷ್ಟು ಮಾಡೀನಂದ್ರೆ ಒಂದು 10 ಆಗಿದೆ ನೋಡಿರಿ ಇವತ್ತು. ಜಾಸ್ತಿ ಮಾಡೋಕೆ ಹೋಗಲ್ಲ, ಯಾಕಂದರೆ ಇವು ಸಾಯಂಕಾಲ ಮನೆಯವ್ರು ತಿನ್ನಂಗಿಲ್ಲ ರೀ. ಬಿಸಿ ಬಿಸಿ ಇದ್ದಾಗ ಮಾತ್ರ ಬೆಳಗ್ಗೆ ಒಂದು ಟೈಮ್ ತಿಂತಾರೆ ಮನೆಯವರು. ಅದಕ್ಕಂತೇಳಿ ನಾನು ಜಾಸ್ತಿ ಮಾಡೋಕೆ ಹೋಗಲಿಲ್ಲ. ಒಂದು 10 ಆಗಸ್ಟ್ ಅಷ್ಟೇ ಮಾಡಿದ್ದು. ದೇವರಿಗೆ ಒಂದಿಷ್ಟು ನೈವೇದ್ಯ ಹಿಡ್ದು ಆಮೇಲೆ ನಾವು ತಿಂದಿವಿ ರೀ. ಹೀಗಾಗಿ ನಮ್ಮನೆಯವ್ರು ಮಾಡ್ಕೊತಾರೆ ನೋಡಿರಿ. ಅವ್ರು ಎಷ್ಟು ಈಸಿಯಾಗಿ ಮಾಡಿದ್ರು. ಅವ್ರು ಚಂದ ನೀಟಾಗಿ ಬರ್ತದೆ ರೀ. ಅವರು ಆ ಥರ ಕಟ್ತಾರಲ್ರಿ, ನನಗೆ ಅಷ್ಟೊಂದು ನೀಟಾಗಿ ಬರೋಲ್ಲ. ಮಾಡ್ತೀನಿ ಬಟ್ ನನಗೆ ಅಷ್ಟು ನೀಟಾಗಿ ಬರೋಲ್ಲ ಅದು. ಇಷ್ಟು ಮಾಡಾದ್ಮೇಲೆ ರೀ ಅವನ್ನ ಕರಿಬೇಕು ರೀ. ಈಗ ಎಣ್ಣೆಲ್ಲ ಚೆನ್ನಾಗಿ ಕಾದಿತ್ತು, ಈಗ ಅದನ್ನು ಕರಿಕತ್ತೀವಿ. ಅದಕ್ಕೆ ಹಿಟ್ಟನ್ನು ಹಚ್ಚಿ ನಾವು ಅದನ್ನು ತೀಡಬಾರ್ದು ರೀ, ಅಂದರೆ ಎಣ್ಣೆ ಜಲ್ದಿ ಇದಾಗ್ಬಿಡ್ತೈತೆ ರೀ.
ಎಣ್ಣೆ ಹಚ್ಚಿ ತೀಡೋದ್ರಿಂದ ಚಲೋ ತಂಗ ಇದಾಗ್ತಾರೆ. ಎಣ್ಣೆ ಅಷ್ಟೊಂದು ಜಲ್ದಿ ಇದಾಗಂಗಿಲ್ಲ ರೀ. ಅದಕ್ಕೆ ಜಲ್ದಿ ಕರು ತೆಗಿಕತ್ತೀನಿ ರೀ. ಯಾಕಂದ್ರೆ ನಮ್ಮ ಮನೆಯವ್ರ ಕಂಪ್ನಿ ಹೋಗ್ತಾರೆ ನೋಡ್ರಿ, ಲೇಟ್ ಆಗ್ತೈತಿ. ಅದಕ್ಕೆ ಅವ್ರು ಹೋಗೋದ್ರೊಳಗೆ ಇದೆಲ್ಲ ಕಂಪ್ಲೀಟ್ ಆಗ್ಬೇಕಂತ ಹೇಳ್ಬಿಟ್ಟು ಇವತ್ತು ಜಲ್ದಿನೇ ಎದ್ದು ನಾನು ಬೆಳಗ್ಗೆ. ಇವತ್ತಿನ ಕಠಿಣ ಸಾರು ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ. ಭಾಳ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಎಷ್ಟು ತಿಳಿದಿರ್ತೈತೆ ಅಷ್ಟು ಚಂದ ಅನಿಸ್ತೈತೆ ರೀ ಇದು ಟೇಸ್ಟ್. ಅದಕ್ಕೆ ನೋಡಿರಿ ನಾನು ಎಷ್ಟು ತಿಳಿವಾಗಿ ಮಾಡಿದ್ದೆ. ಈಗ ಕಾಯೆಲ್ಲ ಒಡೆದಾಯ್ತು ರೀ, ನೈವೇದ್ಯ ಎಲ್ಲ ಹಿಡಿದು ದೇವರಿಗೆ ಈಗ ಊಟಕ್ಕೆ ಹಾಕೊಡಕತ್ತೀನಿ ನೋಡಿರಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಯಾರೇನೋ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.